ಒಂದು ಮುಂಜಾನೆ ಹೋಗ್ಯಾನ ನಮ್ ರಾಜ, ಇನ್ನ ಬಂದಿಲ್ಲ. ಹೊಟ್ಟಿಗೆ ಅನ್ನನೂ ತಿಂದಿಲ್ಲ, ಹಂಗ ಹೋಗ್ಯಾನ. ಬರ್ಬೇಕಲ್ಲ, ಇಷ್ಟೊತ್ ಹೊತ್ತ ನೆತ್ತಿ ಮ್ಯಾಗ ಬಂದೈತಿ. ಏನ್ ಮಾಡ್ತತಿ ಹುಡುಗ? ಎಷ್ಟೊತ್ತಾತ ಮುಂದ್ ಹರ್ಯಾಂಡ ಹಾದಿ ಕಾಯಕತಿ, ಇನ್ನೂ ಬರುವಲ್ಲ. ಹಾಕಪ್ಪ, ಒಂದ್ ಮುಂಜಾನೆ ಹೋಗಿ. ಅಲ್ಲ ಕಬ್ಬಿನ ಬಿಲ್ಲಿಂದ ಏನಾಯ್ತು? ಅದ ಕಬ್ಬಿನ ಬಿಲ್ ಹೋಗಿನಿ, ಮಾನ್ಯ ನೋಟ್ ಬಂದಿತ್ಲ, ಅದ್ರದ್ದು ಇದನ್ನ ರಸೀದಿ ಕೊಟ್ಟಾರ. ಬಿಲ್ ಏನ ಹಾಕಿಲ್ಲ ಅದನ್ನ. ಬಿಲ್ ಹಾಕಿಲ್ಲ? ಅದಕ್ಕ ಅದನ್ನ ಬಿಲ್ ತಕ್ಷಣ ಬಂದಾನಿ, ಇನ್ನು ಮುಂದಿನ ತಗದ ಹಾಕ್ತಾರ. ಅಲ್ಲೋ ಮೊನ್ನೆ ಹಾಕ್ತಾನ ಅಂತಿದ್ದಲ್ಲ ಅವ ಬಿಲ್. ಹಂಗ ಅವ ಸಾಹೇಬ್ ಬಂದ್ ಲೇಟ್ ಮಾಡತ್ತಾನ, ಸಹಿ ಮಾಡಿದ್ರ ಪಟ್ಟ ಹಾಕತ್ಕ್ರಿ, ಪಾಸ ಮಾಡವಲ್ಲ ಅವ. ಏನಪ್ಪಾ ಇವ್ರದ್ ಬರೇ ಇದಾಗ ಓಡಾಟ. ಯಾವಾಗ ಹಾಕ್ತಿವ ಆ ಬಿಲ್ಲಿನ ತೊಂದ್ರಿ ಎಷ್ಟರ ಹೇಳ್ದ ಅವ್ರಿಗೆ. ಅದೆಲ್ಲ ಹೋಲ್ ಬಿಡು. ಮಾನ್ಯ ಜಮ್ಕಂಡಿ ಬೆಸಾರ್ ಸಂತ್ಯಾಗ ಏನೋ ಒಂದ್ ತಂದೇನಿ, ಅದ್ ತೋರ್ಸ್ತೀನಿ ಬಾ. ಏನ್ ತಂದಿಯಪ್ಪ? ನೀ ಬಂದಾರ ಬಾ, ತೋರಿಸ್ತಾನೆ ನಿನಗ. ನಡಿ, ಏನ್ ತಂದಿ ನೋಡುನು. ನಿನಗೊಂದ್ ಸರ್ಪ್ರೈಸ್ ಐತಿ ಇಲ್ಲ ಹೇಳಿದ್ದಿ. ಇದ ನೋಡು, ಇದ ಟಗರ್ ತಗೊಂಬಂದಾನಿ. ಈ ಟಗರ್ ತಂದಿ? ಈ ಟಗರ ತಂದಿ? ಅದಕ್ಕೆ ಎಷ್ಟ್ ಕೊಟ್ಟಿ? ನೀ ಬ್ಯಾಗಲ್ಲ ಅಂದ್ರೆ ಹೇಳ್ತ ನೀವು ಎಟ್ಟರೆ ಕೊಟ್ಟಿ ಹೇಳೋ ಮಾರಯ್ಯ. ಬಾ ಇಲ್ಲ 2.5 ಲಕ್ಷ ರೂಪಾಯಿ ಕೊಟ್ಟಾನಿ. ಅಯ್ಯೋ ದೇವ್ರ, ಬಾಳ ಇಲ್ಲ 2.5 ಲಕ್ಷ ರೂಪಾಯಿ. 2.5 ಲಕ್ಷ ರೂಪಾಯಿ ಬಾಳ ಆಗ್ಲಿಲ್ಲ ನಿನಗ? ಮತ್ತ ಅದೇನ್ ಬಾಳ ಹೆಂತೆ ಕಮ್ಮಿ ಮೇಲೆ 50-60 ಲಕ್ಷ ರೂಪಾಯಿ ಬರ್ತೈತಿ. 2.5 ಲಕ್ಷ ರೂಪಾಯಿ ಹೋದ್ರೆ ಏನಾಗೋದೈತಿ? ಏ ರಾಜ, ನಿನಗ ರೊಕ್ಕ ಉಳಿಸೋದ ಗೊತ್ತಿಲ್ಲ. ಯಾಕೆ ಇದನ್ ತಂದ ರೊಕ್ಕ ಹಾಳು ಮಾಡಿದಿ? ನೋಡ್ವಾ, ನನ್ನ ಹೆಸರು ಎಂಟಿದೆ? ರಾಜ ಅಂದ್ರ ರಾಜ ಹುಲಿನಿ. ನನ್ನ ಹೆಸರ ರಾಜ ಹುಲಿ ಐತಂದ್ರ ಮತ್ ನಾ ರಾಜ ಹುಲಿಗಿತ್ತೆ ಮೆರೆದಾರ್ಬೇಕಲ್ಲ. ಮಾನ್ಯ ಮಗ ಒಬ್ಬ ನನ್ ಮ್ಯಾಲ ಚಾಲೆಂಜ್ ಮಾಡಿದ್ದ, ಇಡೀ ಊರಾಗ ನನ್ ಟಗರ ನಂಬರ್ 1 ಐತಿ, ಯಾರು ಸೋಲ್ಸಕ್ ಆಗಲ್ಲ ತಂದ. ಅದಕ್ಕ ನಾನು 2.5 ಲಕ್ಷ ರೂಪಾಯಿ ಕೊಟ್ಟ ಈ ಟಗರ ತಂದೇನಿ. ಆ ಮಗನ್ ಸೋಲ್ಸಬೇಕ ನಾವ. ಬರೀ ನಿಂದ ಇದಾತ. ಹೆಂಗ್ ಬುದ್ಧಿ ಬೆಳೆಸಿ ರೊಕ್ಕ ಉಳಿಸ್ಬೇಕು ಅನ್ನೋದು ಗೊತ್ತಾ ಇಲ್ಲ ನಿನಗ? ಇಷ್ಟೆಲ್ಲ ಹಾಳು ಮಾಡಿ ರೊಕ್ಕ ತಂದಿ, ಅದರಿಂದ ಏನ್ ಲಾಭ ಐತಿ ನಿನಗ? ನೋಡ್ವಾ, ಲಾಭ ನಷ್ಟ ಅನ್ನೋದು ಮುಖ್ಯ ಅಲ್ಲ, ಊರಾಗ ಪ್ರೆಸ್ಟೇಜ್ ಅನ್ನೋದು ಬಾಳ ಮುಖ್ಯ ಇರ್ತೈತಿ. ಅವ ನನ್ ಮೇಲೆ ಬಾ ಹರಿಯಾಡ್ದ. ನಾವ್ ಏನ್ ಕಮ್ಮಿ ಇದೀವಿ ಹೇಳು? ಇಷ್ಟೆಲ್ಲ ಆಸ್ತಿ ಐತೆ, ಅದಕ್ಕ ನನ್ ಮುಂದ್ ತಿಳಿ ತೋರ್ಸಾಕ್ ಬಂದ, ಅದಕ್ಕ ನಾನು ತಂದಾನೀಗ. ಆಯ್ತಪ್ಪ, ತಂದಿದಿಲ್ಲೋ, ಅದನ್ನ ರೊಕ್ಕ ಹೆಂಗ್ ತುಂಬಿಲ್ಲ ಹಂಗ ರೊಕ್ಕ ಹೆಂಗ್ ತೆಗಿಬೇಕು ಅನ್ನೋದು ಅದನ್ನ ತಲೆಯಾಗ ತಿಳ್ಕೊ. ಅದನ್ನ ನಾ ತೆಗಿತೇವೆ ಸುಮ್ಮನೆ. ನಿಂಗೆ ಏನ್ ಗೊತ್ತೈತಿ? ಇದ ನಾಳೆ 5 ಲಕ್ಷ ಹೋಗತ್ತೆ ಟಗರ. ಎಲ್ಲಾ ಇಡೀ ರಾಜ್ಯದಾಗ ನಂಬರ್ 1 ಬರ್ತೈತಿಪ್ಪ. 5 ಲಕ್ಷ ಅಲ್ಲ, 2.5 ಲಕ್ಷ ಇದ್ದಿದ್ದು 25 ಲಕ್ಷ ಆಗ್ಬೋದು. ಅದು ಹೇಳಕ್ ಬರಂಗಿಲ್ಲ. ನಿನ್ ಸಂಬಂಧ ನನಗ್ ಸಾಕಾಗಿ ಹೋಗೈತಿ. ಅಲ್ಲ, ಈಗ ಟಗರ ತಂದಿ, ಈಗ ಮುಂದಿನ ಬೆಳಿಗ್ಗೆ ನಾ ಎಷ್ಟು ಅದಕ್ಕ ಖರ್ಚು ಮಾಡ್ಬೇಕು ಅನ್ನೋದು ಗೊತ್ತೈತೆ ನಿನಗ? ಕಂಡಾಪಟ್ಟಿ ರೊಕ್ಕ ಖರ್ಚು ಮಾಡಿರ್ತೇನ, ಅದು ಒಂದ್ ಸ್ವಲ್ಪ ತಲೆಯಾಗ ಐತೇನ?
ಅದನ್ನ ತರ್ಬೇಕು ಇದನ್ನ ತರ್ಬೇಕು, ಗೊಬ್ಬರ ಕೆಟ್ಟ ಹೋಗತಿ, ತಿಪ್ಪಿ ಗೊಬ್ಬರ ಹಾಕ್ಬೇಕು, ಅದೆಲ್ಲ ನಿನ್ ತಲೆಯಾಗ ಏನು ಇಲ್ಲ. ಬರೇ ಅವ್ ಚಾಲೆಂಜ್ ಮಾಡ್ಲಾ, ಇವ್ ಚಾಲೆಂಜ್ ಮಾಡ್ದ ತಿಂತ ತಗೊಂಡ್ ಬರ್ತಿ. ಅದ್ರದಿಂದ ನಮ್ಗೆ ಏನ್ ಲಾಭ ಐತಿ? ಅದಕ್ಕೂ ಇನ್ನೊಂದ್ ಹೊರಿ ಮೇವನ ಹಾಕ್ಬೇಕು ನಾವು. ಹೇಳಾಕ್ ಬಂದ ನನಗಿಲ್ಲಿ ಯಾವ ಮೇವಿಗೆ ಹೊರಿ ಆತಂತೇಳಿ ಒದ್ರಾಡಿ ಬೇಡ. ಆ ಲಾಭ ಅನಿಸ್ತದೆ ಮತ್ತಂತಿ ಒಂದ ಹಾಕಿ ಗೆತ್ತ ತಿಳ್ಕೊ, ಎಷ್ಟ್ ಲಾಭ ಆಕತ್ತಿರೋದು ಅವಾಗ ನೀನ ಯೋಚನೆ ಮಾಡಕ್ಕೆ. ಲಾಭ ಮನಗಂಡ್ ಆಕೈತಿ. ಅದ್ರ ಲಾಭ ತಂದ ಮೊದಲ್ ನನಗ್ ತೋರ್ಸ ಎಷ್ಟ್ ಲಾಭ ಮಾಡೈತಿ ಅಂತ, ಆಗ ಒಪ್ಕೋತೀನಿ. ಏನೋ ಎಷ್ಟ್ ಹೇಳುದ್ ನಿನಗ? ಇಷ್ಟು ದೊಡ್ಡವಾಗ್ಯದ, ಏನ ಬುದ್ಧಿನ ಬೆಳೆದಿಲ್ಲ. ಬರೇ ಸಣ್ಣ ಹುಡುಗರ್ಗತ್ತೆ ಟಗರ ತಾನೆ, ಆಡ ತಾನೆ, ಹೊಂತ ತಾನೆ, ಬರೀ ಇದ್ರಾಗ ಹೋತ್ ನನ್ ಜೀವನ. ನೋಡ್ವಾ, ನಾ ಎಷ್ಟೇ ದೊಡ್ಡ ಆದ್ರು ನಿನ್ ಮುಂದ್ ಸಣ್ಣವನ. ಆಯ್ತು, ನೀ ಇರೋ ಮಟ ನಾ ಯಾಕಂದ್ಲಿ ಎಲ್ಲಾ ಜವಾಬ್ದಾರಿ ನಿಂದ ಐತಿ. ನಾ ನಿನ್ ಮಗ ಅದನಿ, ನೀ ಇರೋ ಮಟ ನಾ ಏನು ತಿಳಿ ಕೆಡ್ಸ್ಕೊಲ್ಲ. ಅಗದಿ ಆರಾಮ್ 3 ಹೊತ್ತನು ಒಟ್ಟ ಇಂತ ಮಾಡ್ಕೊತ ತಿರ್ಗಾಡ್ತಾನೆ. ಯಾಕವಾ ನನ್ ಮುದ್ದೆ ನಾವು ನೀರ್ ಬೇಕಾದ್ರೆ ಯಾಕೆ ಅನ್ಸ್ಬೇಕು? ನಾ ಇರ್ ಮಟ ನೀ ಯಾಕೆ ಅನ್ಸಿ? ಅದನ್ನ ಉಳಿಸೋದ್ ಕಲ್ಕೋ, ಅದನ್ನೆಲ್ಲ ಹಾಳು ಮಾಡಬಾರ್ದ. ಈಗ ನೋಡ, ಈಗ ಯಾವ ಪಗಾರ ಬರ್ಲಿ, ಯಾವ್ದು ಬಿಲ್ ಬರ್ಲಿ, ಎಲ್ಲಾ ನನ್ನ ಕೈಯಾಗ ತಂದ್ ಕೊಡ್ಬೇಕ. ಒಂದ್ ನಯಾ ಪೈಸಾ ಅದ್ರ ಹೊರಗ್ ಹೋಗ್ಬಾರ್ದ. ಇದ ನಿನಗ ಲಾಸ್ಟ್ ವಾರ್ನಿಂಗ್ ಹೇಳ್ತಾನ. ಇಷ್ಟ ಏನ್ ಹೇಳಿನಿ ನೋಡು. ನಾನು ಅಲ್ಲಿ ಇಲ್ಲಿ ಯಾವಾರಿಗೆ ಎಲ್ಲಾರು ಕೂಡ ಮಾತಾಡಿ ತಲಿ ಗರಂ ಆಗೈತೆ. ನಿನ್ ಹೆಂಡತಿಗೆ ಚಾ ಮಾಡ್ಕೊಂಡ್ ಬಾ ಅಂತ ಹೇಳಿ ನನ್ ರೂಮಿಗೆ. ಏನ ಅಲ್ಲ, ನಮ್ಮವ್ವ ಬರೀ 24 ತಾಸು ಬರೀ ರೊಕ್ಕ ಬರ್ಕೊತಾಳ. ಎಷ್ಟ್ರಲ್ಲಿ ಲೆಕ್ಕ ಆಗ್ತಾಳೆ ಆಂಬಲ್ಲ. ಅಲ್ಲ, ನಾರ್ ಏನ್ ಲುಕ್ಸ ಮಾಡಕತ್ತೀನಿ ಈಗ? 2 ಲಕ್ಷ ರೂಪಾಯಿ ಕೊತ್ತ ತೆಗೆದ್ ತಂದೇನಂದ್ರ ನಾಳೆ ಕೋಟಿಗಟ್ಲೆ ತೆಗೆದ್ ತೋರಿಸ್ತಾನೆ. ಅವಾಗ ನನ್ ರೇಂಜ್ ಏನು ಅನ್ನೋದು ನಮ್ಮ ಅವ್ವ ಗೊತ್ತಾಕತಿ. ಮೊದಲ ನನ್ನ ಹಿಂತಿಗೆ ಚಾ ಮಾಡತ್ ಹೇಳ್ತೀನಿ, ಮತ್ ಬೇಕತ್ತಾಳಿ. ನೀರೇ ನೀರೇ ಯಾಕ ಏನ್ ಕಮ್ಮಿ ಬಿತ್ ಸಾಹೇಬ್ರಿಗೆ? ಅಟ್ಯಾಕ ಹುಬ್ಬ ಬರಿಸಿ ಮಾತಾಡತ್ತದಿ. ಅಲ್ಲೇನ ಮೋಹನ್ ತಿನ್ನು ಸಾಧ ಲೆಕ್ಕ ಮಾಡಿ ಚಾ ಮಾಡ್ಕೊಂಬ ಅಲ್ಲಿ ಬಿಸಿದ. ಇದು ಕಟ್ಟೆ ನೆನಪಾಕಿ ನನ. ಚಾ ಮಾಡ್ಕೊಂಬಾ, ನಾಷ್ಟ ಮಾಡ್ಕೊಂಬಾ, ಊಟಕ್ ಮಾಡ್ಕೊಂಬಾ ಅತ್ತ. ಏನ್ರೆ ತಂದ್ರ ಹೊಸದೇನ್ರೆ ತಂದ್ರ ನಿಮ್ ಹೋಗ್ ಕರೆದು ತೋರಿಸ್ತೀರಿ. ಯಾಕ ಹೆಣ್ ಬೇಕದ ಅಂತ ನೆನಪಿಲ್ಲ ನಿಮ್ಗ? ನೋಡು, ಎಲ್ಲಾ ಅಧಿಕಾರ ನಮ್ಮ ಮೋಹನ್ ಕೈಗೈತಿ. ಆ ಕಿರಿ ಮಟನ ಏನು ಮಾಡಂಗಿಲ್ಲ. ನಿನ್ಗೆ ಏನ್ರ ಬೇಕಾರ ನಮ್ಮ ಮೋಹನ್ ಕೇಳ. ಈಗ ಸುಮ್ಮ ನೀ ಹುಬ್ಬಿಗೆ ಬಾರಿಸಿ ಮಾತಾಡಕ್ ಹೋಗ್ಬೇಡ. ಫಸ್ಟ್ ಕ್ಲಾಸ್ ನಮ್ಮ ಮೋವಾಗ ತಿಳಿ ಬಾಳ ಸಾತತಿ. ಶುಂಠಿ ಹಾಕಿ ಚಾ ಮಾಡ್ಕೊಂಬ. ಅಲ್ಲ, ನಿಮ್ಗ ಅಷ್ಟ ಅವಶ್ಯಕತೆ ಇದ್ದಿದ್ರ ಒಂದ್ ಆಳ್ ತಂದ್ ಇಟ್ಕೋಬೇಕಾಗಿತ್ತ ನಿಮ್ ಅವ್ವ. ನಿನ್ಗ್ ಯಾಕೆ ಲಗ್ನ ಮಾಡ್ಬೇಕಾಗಿತ್ತ? ನೀವು ಅಷ್ಟೇ, ಅವ್ರು ಬಿಡ್ರಿ. ನೀವ್ ಏನೇ ಇದ್ರುನು ಒಂದ್ ಬಿಲ್ ಬರ್ಲಿ, ಯಾವ್ದಾರೆ ರೊಕ್ಕ ಬರ್ಲಿ, ಎಲ್ಲಾ ಒಯ್ದು ಅವನ್ ಕೈಗೆ ಕೊಡ್ತೀರಿ. ಯಾಕ? ನಿಮ್ಗೂ ಈಗ ಮದ್ವೆ ಆಗೈತಿ. ಮೊದಲ ಬ್ಯಾರೆ ಕತಿ. ಈಗ ಮದ್ವೆ ಆದ್ಮೇಲೆ ಕಾರ್ಬಾರ್ ನಿಮ್ ಕೈಯಾಗ ಕೊಡ್ಬೇಕಲ್ಲ, ಅದು ಇಲ್ಲ. ಎಲ್ಲಾನು ನಾನೇ ಮಾಡ್ತೀನಿ ಅಂತ ಓಡಾಡ್ತಾಳೆ ನಿಮ್ ಅವ್ವ. ನಾಲ್ಗೆ ಬಿಗಿಡೋದ್ ಮಾತಾಡ. ನಮ್ಮ ಮಾಮಗೆ ಏನ್ ಗೊತ್ತೈತಿ ನಿನಗ? ಅಟ್ಟ ಹಗುರವಾಗಿ ಮಾತಾಡಬೇಡ. ಅಲ್ಲ, ನಮ್ಮ ಅವ್ವ ಏನ್ ಹೋಗೋ ಮುಂದೆ ಹೊತ್ಕೊಂಡು ಹೋಗಿದಾನ. ಯಾರ್ ಸಂಬಂಧ ಮಾಡಕತ್ತಾಳು? ನಾನು ಸಿಕ್ಕಾಪಟ್ಟಿ ಹಾಳು ಮಾಡ್ತೀನಿ ಬಾ ಅಂತೇಳಿ ಒಂದಿಟ್ಟು ಕೈ ಹತ್ತಿಡೋದ ಮಾಡಾಕ್ತಾಳೆ. ಯಾಕಾರ ಈ ಆಸ್ತಿ ಉಳಿಲಿ, ನಾಳೆ ಮಕ್ಕಳ ಮರಿ ಮಕ್ಕಳಿಗೆಲ್ಲ ಅಗದಿ ತಿಂದು ಆರಾಮಿಲ್ಲ ಅಂತೇಳಿ ನಾಲ್ಕು ಉಳಿಸು ಪ್ರಯತ್ನದಾಗ ಹಂಗಷ್ಟು ಕೆಡ್ತಾಳೆ. ಅದೆಲ್ಲ ತಪ್ಪು ತಿಳ್ಕೊಬಾರ್ದಂಗ. ಇನ್ನ ಎಲ್ಲದಾವೋ ಏನೋ ಮಕ್ಕಳು ಮರಿ ಮೊಮ್ಮಕ್ಕಳು ಇದ್ದವ್ರಿಗೆ ನಮ್ಗೆ ಚಂದಗೆ ನೋಡ್ಕೊಳವಲ್ರ. ಅಲ್ರಿ, ಅಷ್ಟು ವಯಸ್ಸಾಗೈತಿ, ಮೈ ತುಂಬಾ ಬಂಗಾರ ಹಾಕೊಂಡ್ ತಿರ್ಗಾಡ್ತಾರ. ನನಗ್ ನೋಡ್ರಿ ಹೆಂಗಿಟ್ಟಾರ. ಇದು ಒಂದ್ ಕರಿಮಣಿ ಕಟ್ಕೊಂಡ್ ಅಡ್ಯಾಡ್ತೀನಿ. ಅವ್ರಿಗೆ ಕಾಣಿಸೋದಿಲ್ಲ ಅಂದ್ರ ನಿಮ್ಗೂ ಕಾಣಿಸೋದಿಲ್ಲ. ನೋಡೋ, ನಮ್ಮ ಮೋಹನ್ ಬಗ್ಗೆ ಅಟ್ಟ ಹಗುರವಾಗಿ ಮಾತಾಡ್ಬೇಡ. ನಮ್ಮ ಮೋಹನ್ ಬಗ್ಗೆ ಏನ್ ಗೊತ್ತೈತಿ ನಿನಗ? ನಮ್ಮ ಮೋಹನು ನಿನಗತ್ತೆ ಹೊಸ್ತಾಗಿ ಬಂದಾಗ ಇದೇನು ಸಾವುಕಾರ ಇದ್ದಿದ್ದಿಲ್ಲ. ನಾವು ಅವಾಗ ಪೂರಾ ಬರ್ತಾನ ಪರಿಸ್ಥಿತಿ ಇತ್ತ. ಮಳಿ ಆದ್ರ ಮಕ್ಕಳಾಗ ಜಾಗ ಇರ್ತಿದಿಲ್ಲ. ನಮ್ಮವ್ವ ಆ ಗತ್ತರಿಗೆ ಭಾಗವಂತಿಗೆ ಆ ತಾಯಿಗೆ ಬಿಡ್ಕೊಂಡು ಆಕಿಗೆ ಇಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ದೇವ್ರ ನಮಸ್ಕಾರ ಹಾಕಿ ಅಲ್ಲಿ ಆಕಿಗೆ ಸಿಡಿ ಆಡಿ ಭಕ್ತಿಯಿಂದ ಬಿಡ್ಕೊಂಡಾಳ. ಅವಾಗ ಆ ತಾಯಿ ಪುಣ್ಯದಿಂದ ಈಗೆಲ್ಲ ಹೊಲ 4 ದುಡ್ಡ ಸಂಪತ್ತ ಗಿಂಪತ್ತ ಎಲ್ಲ ಮಾಡ್ಕೊಂಡು ಈಗ ನೆಮ್ಮದಿಂದದಾಳ. ನಿನ್ಗೇನ್ ಗೊತ್ತೈತಿ? ಸುಳ ಯಾತ್ರೆ ಮಾತಾಡಕ್ ಹೋಗ್ಬೇಡ. ನಮ್ಮ ಮೋಹನ್ ತಿಳಿ ಬಾಳ ಸಾತೈತಿ. ಚಾ ಮಾಡ್ಕೊಂಬರ್ರಿ. ಏನು ಗತ್ತರಿಗೆ ಭಾಗಮಂಗ್ ನಡ್ಕೊಂಡಾರ? ಹೌದು. ಅಂದ್ರ ಅವ್ರಿಗೆ ನಡ್ಕೊಂಡ್ರ ನಾವ್ ಅನ್ಕೊಂಡಿದ್ದೆಲ್ಲ ಆಕೈತಿ ಅಂದಂಗಾಯ್ತ. ಹೌದ್ ಮತ್ತ ಆ ಗತ್ತರಿಗೆ ಭಾಗಮ್ಮ ತಾಯಿ ಆಕಿ ಬಗ್ಗೆ ನಿನ್ಗೆ ಏನ್ ಗೊತ್ತೈತಿ? ಬೇಡಿದ ಭಕ್ತರಿಗೆ ಯಾವತ್ತೂ ಇಲ್ಲ ಅಂದಿಲ್ಲ. ಆಕಿ ಭಕ್ತಿಯಿಂದ ಬೇಡ್ಕೊಂಡ್ರ ಏನೆಲ್ಲ ಕೊಡ್ತಾಳ ತಾಯಿ. ನಾವ್ ಏನೇ ಕೇಳ್ಕೊಂಡ್ರು ಎಲ್ಲಾ ಆಕೈತಿ. ಯಾಕ ನೀನು ಏನ್ರಿ ಬಿಡ್ಕೊಳಕೇದೇನು? ಇಲ್ರಿ, ಸುಮ್ ಹಂಗ ಕೇಳದ್ನಿ. ಇಲ್ಲ, ಕೇಳೋದು ಏನೂ ಇಲ್ಲ. ನೀ ಆ ತಾಯಿಗೆ ಮನಸಾರೆ ಬಿಡ್ಕೊಂಡಿರ್ತಿಕೋ, ಆ ತಾಯಿ ಒಟ್ಟ ಇಲ್ಲ ನಂಗಿಲ್ಲ. ಆ ತಾಯಿ ನನ್ನ ಹಡ್ದವ ಎಂತೆಂತ ಭಕ್ತರ ಕೈ ಹಿಡ್ದಾಳ. ನಿಂದು ಏನ್ರಿ ಹಂಗಿತ್ತ ತಿಳ್ಕೊ, ಬಿಡ್ಕೋ. ಆಯ್ತ್ ತಗೋರಿ, ನಾನ್ ನೋಡ್ತೀನಿ. ಈಗೇನು ನಿಮ್ ಮೌಗ ಚಾ ಮಾಡ್ಕೊಂಡ್ ಹೋಗ್ಬೇಕಾ? ಅದು ಆ ಮನಿಗೆ ಹೋಗಬೇಕು. ಅಲ್ರಿ, ನಂಗೆ ಏನು ಸಿಟ್ಟು ಬರಂಗಿಲ್ಲ. ವಯಸ್ಸಾಗಿ ತಾವು ಅಲ್ಲಿ RCC ಬಿಲ್ಡಿಂಗ್ ಒಳಗ ಇರ್ತಾರ, ನಮ್ಗ ಇಂತ ಪತ್ರಾಸ್ ಒಳಗ ಇಟ್ಟಾರ. ಇದು ತಪ್ಪಲ್ಲ? ನಮ್ಮ ಮಾವನ್ ಬಗ್ಗೆ ನಿಂಗೆ ಏನ್ ಗೊತ್ತೈತಿ? ನಮ್ಮ ಮಾವ ಭಾಷೆ ಏನೇದಾಳಕ್ಕೆ ಬೇದ್ರ ಬೇಕರಿ
ಆಕಿ ನಮ್ ಕಷ್ಟ ಅರ್ಥ ಮಾಡ್ಕೊಂಡು ನಮ್ ಇಬ್ರಿಗೂ ಪ್ರವೇಶ ಇರ್ಲಿ ಅಂತ ಹೇಳಿ ನಮ್ನ ಈ ಮನ್ಯಾಗ ಇರಿಸಿ ಅಲ್ಲಿದಾಳ. ಯಾಕಂದ್ರ ಆಕಿ 4 ಮಂದಿ ಓಡಾಡ್ತಾಳು, ದಿವಸ 20 ಮಂದಿ ಬರ್ತಾರ ಇಲ್ಲಿ ಮಾತಾಡಕ. ಅದಕ್ಕ ನಮ್ಮಿಬ್ರು ಗಂಡ ಐತಿ ತೊಂದ್ರೆ ಆಗ್ಬಾರ್ದು ಅಂತೇಳಿ ನಾವಿಬ್ರು ಬೇರೆ ಕಡೆ ಇರ್ಲತ್ತೇಳಿ ಈ ಕಡೆ ಇಟ್ಟಾಳ. ಅದನ್ನೇನ್ ತಪ್ಪು ತಿಳ್ಕೊತೀನಿ, ನಿನಗ್ ಒಂದು ತಿಳಿಯಂಗಿಲ್ಲ. ಒಟ್ಟು ನಾ ಏನ್ ಬೇಕಾದ್ ಹೇಳಿ ನಿಮ್ ಮೋನ್ ಬಗ್ಗೆ ಒಂದ್ ಆನ್ಸರ್ ಇಟ್ಟಿರ್ತೀರಿ ನೀವು. ನನಗೆಲ್ಲಾ ಗೊತ್ತೈತಿ. ನಿಮ್ಗ ನಿಮ್ ಮೋನೆ ಹೆಚ್ಚ, ನಾ ಏನು ಲೆಕ್ಕಕ್ಕೆ ಇಲ್ಲ. ನನಗ್ ಗೊತ್ತೈತಿ ನಿಮ್ಗ ಯಾವಾಗ ನೋಡ್ಕೋಬೇಕತ್ತ. ನಡ್ರಿ ಇಲ್ಲಿದ ಚಾ ಮಾಡ್ಕೊಂಬರ ಹೋಗ. ಸುಳ್ಳ ಎದಕ್ ಮಂಗ್ಯಾನಾಗ ಮಾತಾಡತ್ತದಿ? ಆಯ್ತಾ, ನಾ ಮಾಡ್ಕೊಂಡು ಹೋಗ್ತೀನಿ. ನಿಮ್ ಕೆಲ್ಸ ನೀನ್ ನೋಡ್ಕೋರಿ. ನಿನಗೂ ವಯಸ್ಸಾದ್ಮೇಲೆ ಗೊತ್ತಾಕತ್ತ ತಾಯಿ ಬಲಿ ಏನು ಹಾ ಗೊತ್ತದ ಮಾಡ್ಕೊಂಬ. ಅದಕ್ಕ ತಂದಿರ್ಲ ನನ್ನ ಚಾ ಮಾಡಾಕ, ನಾಷ್ಟಾ ಮಾಡಾಕ, ಅಡ್ಗಿ ಮಾಡಾಕ, ನಿಮ್ ತೊಳೆ ಹಾಕ, ಬಳೆ ಹಾಕ. ಅದಕ್ಕ ಬಂದೀನಿ ನಾನು. ಅಲ್ಲ ಇವ್ನಿಗೆ ಎಷ್ಟ್ ಹೇಳಿದ್ರು ಬರೇ ತಮ್ಮ ಅವಂದೇ ಹೇಳ್ತಾನ. ಆಕೆ ಹಂಗ್ ಮಾಡಿದ್ಲು ಹಿಂಗ್ ಮಾಡಿದ್ಲು, ನಮ್ ಒಳ್ಳೇದಕ್ಕೆ ಮಾಡ್ತಾಳಂತ. ಒಳ್ಳೇದ ಯಾವಾಗ ಮಾಡಾಕಿಕ್ಕಿ ನನ್ ಮ್ಯಾಲ ಓದ್ ಬಳಕ ಏನ್ ಆಕಿ ಓದ್ ಬಳಕ ಇಲ್ಲ. ಇದನ್ ಹಿಂಗ ಬಿಟ್ರ ನನ್ ಬಾಳೆ ಏನ್ ಒಟ್ಟ ಸುದ್ದ ಆಗುದಿಲ್ಲ. ನಾನೇ ಸುದ್ದ ಮಾಡ್ಕೋಬೇಕ. ಗಂಡ ಒಂದ್ ಮಾತ್ ಹೇಳ್ದ, ಅವ್ರವ್ವ ಕತ್ರಿಗೆ ಭಾಗಮ್ಮ ನಡ್ಕೊಂಡಾಳತ್ತ. ನಡ್ಕೊಂಡು ಆಕಿ ಬೇಕಾಗಿದ್ದೆಲ್ಲ ಮಾಡ್ಕೊಂಡಾಳ. ಮತ್ತ ನನಗೂ ಈ ಮನೆ ಅಧಿಕಾರ ಬೇಕಾಗೈತಿ, ಆ RCC ಬಿಲ್ಡಿಂಗ್ ಬೇಕಾಗೈತಿ. ಹಂಗಂದ್ರ ನಾನು ಬೇಡ್ಕೊಂಡ್ರ ಕತ್ರಿಗೆ ಭಾಗಮ್ಮ ನನಗೂ ಒಲಿತಿರ್ಬೋದಲ್ಲ. ಅಷ್ಟ ಮಾಡ್ತೀನಿ. ನಮ್ಮತ್ ಏನೇನ್ ಮಾಡಾಳಲ್ಲ ಎಲ್ಲಾನು ಮಾಡ್ತೀನಿ. ಆಕಿಗೆ ಹೊಲ್ಸ್ಕೊಂಡೇನಿ.